ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 142ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ರಜಸ್ವಲೆಯರ ನಿಯಮ, ಸ್ತ್ರೀ ಸಮಾಗಮ ವಿಧಿ, ಕರ್ಮ ಸನ್ಯಾಸ, ಜ್ಞಾನ ಸನ್ಯಾಸ, ಸಮಚಿತ್ತತೆ, ಯೋಗ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ವಸುಂಧರೆ, ಪ್ರಜೆ ಅಥವಾ ಸಂತಾನಾರ್ಥವಾಗಿ ಪೂರ್ವದಲ್ಲಿ ನಾನೇ ಸ್ತ್ರೀಯರಿಗೆ ಋತುಕಾಲವನ್ನು ಸೃಷ್ಟಿಸಿದೆನು. ನನ್ನ ಪ್ರೀತಿಯನ್ನು ಬಯಸುವುದಾದರೆ ಪ್ರತಿ ತಿಂಗಳಲ್ಲಿಯೂ ಋತುಕಾಲದಲ್ಲಿ ಪತ್ನಿ ಸಂಗಮವನ್ನು ಮಾಡಬೇಕಾದುದು ಅವಶ್ಯಕ. ತಿಂಗಳ ಋತುಕಾಲದಲ್ಲಿ ನಿಯಮದಂತೆ ಪತ್ನಿ ಸಂಗಮವನ್ನು ಮಾಡದಿದ್ದರೆ ಮಾಡದಿರುವವನ ಹಿಂದಿನ 10 ತಲೆಯ ಪಿತೃಗಳು ಮುಂದಿನ 10 ತಲೆಯವರೂ ಹತರಾಗುವರು. ವಸುಂಧರೆ, ಆ ಋತುಕಾಲದಲ್ಲಿ ಕಾಮಾತುರದಿಂದಾಗಲಿ ಮೋಹದಿಂದಾಗಲಿ ಅಲ್ಲ, ಕಾಮ ಮೋಹಗಳನ್ನು ಬಿಟ್ಟು ಪಿತೃಗಳಿಗಾಗಿ ಪತ್ನಿ ಸಮಾಗಮವನ್ನು ಮಾಡಬೇಕು. ರಜಸ್ವಲೆಯಾದ 2ನೆಯ ದಿನವು ಸ್ತ್ರೀಯನ್ನು ಲೋಭದಿಂದಾಗಲಿ
ಮೋಹದಿಂದಾಗಲಿ ಎಂದಿಗೂ ಮುಟ್ಟಬಾರದು. 3ನೆಯ ದಿನವೂ 4ನೆಯ ದಿನವೂ ಎಂದಿಗೂ ಮುಟ್ಟಬಾರದು. ಉತ್ತಮವಾದ ಶುದ್ಧಿಯನ್ನು ಬಯಸುವುದಾದರೆ ಸಂಭೋಗ ಮಾಡಿದ ಬಳಿಕ ಕುತೂಹಲವುಳ್ಳವನಾಗಿ ಹಾಸಿಗೆಯಲ್ಲಿ ಸ್ತ್ರೀಯನ್ನು ನೋಡಬಾರದು. ನನ್ನ ಕರ್ಮ ನಿರತನಾದವನು ಸ್ತ್ರೀ ಸಮಾಗಮವನ್ನು ಮಾಡಿದ ಬಳಿಕ ನೀರಿನಿಂದ ಸ್ನಾನವನ್ನು ಮಾಡಿ ಬೇರೆಯ ಶುದ್ಧ ವಸ್ತ್ರಗಳನ್ನು ಧರಿಸಬೇಕು. ರಜಸ್ಸು ಪೂರ್ಣವಾಗಿ ನಿವೃತ್ತಿಯಾಗದಿರುವಾಗ ರಜಸ್ವಲೆಯ ಸಂಗವನ್ನು ಮಾಡುವವನ ಪಿತೃಗಳು ರೇತಸ್ಸನ್ನು ಪಾನ ಮಾಡುವವರಾಗುವುದರಲ್ಲಿ ಸಂಶಯವಿಲ್ಲ. ರಜಸ್ವಲೆಯಾದವಳನ್ನು ಕಾಮ ಮೋಹಿತನಾಗಿ 1ನೆಯ ದಿನವಾಗಲಿ 2ನೆಯ 3ನೆಯ 4ನೆಯ ದಿನವಾಗಲಿ ಗಮಿಸುವ ಪುರುಷನು ಅಧಮನು ಅಥವಾ ನೀಚನು. ಆದುದರಿಂದ ರಜಸ್ವಲೆಯಾದವಳನ್ನು 4 ದಿನಗಳು ಆಗುವವರೆಗೂ ಮುಟ್ಟಲೇಬಾರದು. ಲೋಕದ ಸರ್ವ ಜನರಿಗೂ ಈ ನಿಯಮವನ್ನು ನಾನು ಮಾಡಿರುವೆನು. ಋತುಕಾಲದಲ್ಲಿ ಎಂದರೆ ರಜಸ್ವಲೆಯಾದ 16 ದಿನಗಳವರೆಗೆ ವಿಧಿಯಂತೆ ಅರ್ಹರಾದ ಎಲ್ಲ ಸ್ತ್ರೀಯರಿಗೂ ಪಿತೃಗಳಿಗಾಗಿ ಸಂಭೋಗವು ವಿಹಿತವಾಗಿದೆ. ಋತುಕಾಲದಲ್ಲಿ ಸ್ವಸ್ತ್ರೀ ಸಂಗ ಮಾಡುವವನು ಬ್ರಹ್ಮಚಾರಿಯೆಂದೇ ಎನಿಸುವನು. ಆರೋಗ್ಯದಿಂದ ಸಂಚರಿಸುತ್ತಿದ್ದು ಕೋಪದಿಂದಾಗಲಿ ಅಜ್ಞಾನದಿಂದಾಗಲಿ ಋತುಕಾಲದಲ್ಲಿ ಅರ್ಹಳಾದ ಸ್ವಸ್ತ್ರೀಯ ಸಂಗಮವನ್ನು ಮಾಡದ ಪುರುಷಾಧಮನು ಪ್ರತಿಯೊಂದು ಋತುಕಾಲದಲ್ಲಿಯೂ ಭ್ರೂಣಹತ್ಯೆಯ ಪಾಪವನ್ನು ಪಡೆಯುವನು. ವಸುಂಧರೆ, ಬೇರೊಂದು ವಿಚಾರವನ್ನು ನಿನಗೆ ಹೇಳುತ್ತೇನೆ, ಕೇಳು. ಜ್ಞಾನಯೋಗದಲ್ಲಿ ನಿತ್ಯ ನೈಮಿತ್ತಿಕ ಕರ್ಮ ಮಿಶ್ರವಾಗಿದ್ದರೂ ಜ್ಞಾನಾಂಶವೇ ಪ್ರಧಾನವಾಗಿರುವುದು. ಕರ್ಮಯೋಗವು ಆತ್ಮಜ್ಞಾನ ಮಿಶ್ರಿತವಾಗಿದ್ದರೂ ಅದರಲ್ಲಿ ಕ್ರಿಯಾಂಶವೇ ಪ್ರಧಾನವಾಗಿರುವುದು. ಮನುಷ್ಯರು ಕರ್ಮಯೋಗ ನಿಷ್ಪನ್ನ ಜ್ಞಾನಯೋಗರಾಗಿ ನನ್ನ ಸ್ಥಾನವನ್ನು ಪಡೆಯುವರು. ಯೋಗಜ್ಞರು ನನ್ನ ಸ್ಥಾನವನ್ನು ಪಡೆಯುವರು. ಬೇರೆಯದಾದ ಉತ್ತಮ ಮಾರ್ಗವಿಲ್ಲ. ಚಿತ್ತರಹಿತವಾದ ಜ್ಞಾನವು ಯೋಗವು ಸಾಂಖ್ಯವು ಉಪಯೋಗವಿಲ್ಲದುದು. ಸ್ಥಿರಚಿತ್ತರಾಗಿ ನನ್ನ ಮಾರ್ಗವನ್ನು ಅನುಸರಿಸುವವರು ಸಂಪೂರ್ಣ ಸಿದ್ಧಿಯನ್ನು ಪಡೆಯುವರು. ಭೂಮಿ, ಭಗವದ್ಭಕ್ತರಾದವರು ಋತುವಾದರೆ ಆ 3 ದಿನವೂ ಉಪವಾಸವಿದ್ದು 4ನೆಯ ದಿನ ಬರಲಾಗಿ ಸ್ನಾನ ಮಾಡಿ ಸಿದ್ಧಿ ಕರ್ಮಗಳನ್ನು ಮಾತ್ರ ಮಾಡಿ ಬೇರೆಯ ಕರ್ಮಗಳನ್ನು ಮಾಡದಿರಬೇಕು. ವಸುಂಧರೆ, ಬಳಿಕ ಎಂದರೆ 5ನೆಯ ದಿನ ಸೀಗೆಯ ಕಾಯೆ ಮೊದಲಾದವುಗಳನ್ನು ಉಜ್ಜಿಕೊಂಡು ಸ್ನಾನ ಮಾಡಿ ತಲೆಯ ಕೊಳೆಯನ್ನು ಪೂರ್ಣವಾಗಿ ಹೋಗಿಸಬೇಕು. ಸ್ನಾನವಾದ ಮೇಲೆ ಶುದ್ಧವಾದ ಬಿಳಿಯ ವಸ್ತ್ರವನ್ನು ಧರಿಸಿ ಚಿತ್ತವನ್ನು ಶಾಂತವಾಗಿ ಸ್ಥಿರವಾಗಿ ನಿಲ್ಲಿಸಿ ಬುದ್ಧಿಯನ್ನು ಮನಸ್ಸನ್ನು ಒಂದು ಮಾಡಿ ಆಮೇಲೆ ಕರ್ಮ ಮಾಡುವವರು ಯಾವಾಗಲೂ ನನ್ನ ಹೃದಯದಲ್ಲಿರುವರು. ಅವರು ನಾನು ಹೇಳಿರುವ ಕರ್ಮವೆಂಬ ಪೂಜಾದಿ ಕಾರ್ಯಗಳನ್ನು ಮಾಡಿ ನನಗೆ ನೈವೇದ್ಯವನ್ನು ಅರ್ಪಿಸಿ ತಲೆಯ ಮೇಲೆ ಕೈಮುಗಿದುಕೊಂಡು ವಂದಿಸಿ ಬಳಿಕ ಭೋಜನವನ್ನು ಮಾಡಬೇಕು. ಭೂಮಿ, ವಂದನೆ ಮಾಡುವಾಗ ದೇವ, ನೀನು ಪ್ರಪಂಚಕ್ಕೆ ಆದಿಯಾಗಿ ಮಧ್ಯಾಂತರಹಿತನಾಗಿ ಗುಪ್ತನಾಗಿದ್ದೀಯೆ. ರಜಸ್ವಲರಾಗಿದ್ದ ನಾವು 3 ದಿನ ಉಪವಾಸ ಮಾಡಿದ್ದೇವೆ. ಮುಕ್ತಿಯಲ್ಲಿ ಆನಂದಿಸುವ ವಾಸುದೇವನಾದ ನಿನ್ನನ್ನು ನಾವು ಹೀಗೆ ವಂದಿಸುತ್ತೇವೆ
ವಂದಿಸುತ್ತೇವೆ ಎಂಬ ಅರ್ಥವುಳ್ಳ ಆದಿರ್ಭಗವಾನ್ ಗುಪ್ತಮನಂತಮಧ್ಯ ರಜಸ್ವಲ ದೇವ ವಯಂ ನಮಾಮಃ ಉಪೋಷಿತ ತ್ರೀಣಿ ದಿನಾನಿ ಚೈವಂ ಮುಕ್ತೌ ರಥಂ ವಾಸುದೇವ ನಮಾಮಃ ಎಂಬ ಮಂತ್ರವನ್ನು ಹೇಳುವುದರಿಂದ ರಜಸ್ವಲರು ಪೂರ್ಣವಾಗಿಯೋ ಅಪೂರ್ಣವಾಗಿಯೋ ಸ್ನಾನ ಮಾಡಿದವರಾದರೂ ಶುದ್ಧರಾಗಿ ಕರ್ಮ ಮಾಡುವವರಾಗುವರು. ದೇವಿ, ಹಿಂದೆ ಹೇಳಿರುವ ಹಾಗೆ ಮಾಡುವುದರಿಂದ ಸ್ತ್ರೀಯರಾಗಲಿ ಪುರುಷರಾಗಲಿ ಪಾಪವುಳ್ಳವರಾಗುವುದಿಲ್ಲ. ನನ್ನ ಇಷ್ಟದಂತೆ ನಿತ್ಯವೂ ನನ್ನ ಸರ್ವಕರ್ಮಗಳನ್ನು ವಿಧಿಯಂತೆ ಸರಿಯಾಗಿ ಮಾಡುವವರು ನನಗೆ ಪ್ರಿಯರು. ಭೂಮಿ, ನನ್ನ ಸಂಬಂಧವುಳ್ಳ ಪುರುಷನಾಗಲಿ ರಜೋದೂಷಿತಳಾದ ಸ್ತ್ರೀಯೇ ಆಗಲಿ ಪರಮಗತಿಯನ್ನು ಬಯಸುವುದಾದರೆ ಏಕಚಿತ್ತರಾಗಿ ಇಂದ್ರಿಯಗಳನ್ನು ನಿಗ್ರಹಿಸಿ ಅವರಿಗೆ ಇಷ್ಟವಾದ ರೀತಿಯ ಸನ್ಯಾಸವನ್ನು ಪಡೆಯಬೇಕು. ಸ್ತ್ರೀಯಾಗಲಿ ಪುರುಷನಾಗಲಿ ನಪುಂಸಕನೇ ಆಗಲಿ ಹೀಗೆ ನಿತ್ಯವೂ ಮಾಡುವವರು ನನಗೆ ಪ್ರಿಯರು. ನನ್ನ ಸಂಬಂಧವಿಲ್ಲದ ಕರ್ಮಯೋಗಿಗಳಿಗೆ ಕರ್ಮಗಳಲ್ಲಿ ಜ್ಞಾನವಿದ್ದರೂ ಅವರು ಸಂಸಾರಾಶ್ರಿತರಾಗಿರುವರೇ ಹೊರತು ನನ್ನನ್ನು ಎಂದಿಗೂ ಅರಿಯರು. ಯಾರು ನನ್ನ ಭಕ್ತಿ ನಿರತರೋ ಅವರೇ ನನ್ನನ್ನು ಅರಿಯುವರು, ಅಂದರೆ ಸೇರುವರು. ಮೋಹದಿಂದ ನನ್ನನ್ನು ಅರಿಯದಿರುವುದರಿಂದಲೇ ಮನುಷ್ಯರಿಗೆ ಸಾವಿರಾರು ಜನ ತಾಯಿ ತಂದೆಗಳು ಹೆಂಡತಿ ಮಕ್ಕಳುಗಳು ಚಕ್ರದಂತೆ ಮತ್ತೆ ಮತ್ತೆ ಸುತ್ತಿ ಬರುತ್ತಲೇ ಇರುವರು. ಅಂದರೆ ಅವರು ಮುಕ್ತರಾಗದೆ ಮತ್ತೆ ಮತ್ತೆ ಸಾವಿರಾರು ಜನ್ಮಗಳನ್ನು ಪಡೆಯುತ್ತಲೇ ಇರುವರು. ಜನರು ಅಜ್ಞಾನದಿಂದ ಆವೃತರಾಗಿ ಮೋಹಕ್ಕೆ ಸಿಕ್ಕಿಕೊಂಡು ಹಲವು ಸಂಬಂಧಗಳಿಂದ ಬದ್ಧರಾಗಿರುವರು. ಆದುದರಿಂದ ಅವರ ಚಿತ್ತವು ನನ್ನಲ್ಲಿ ನೆಲೆಯಾಗಿ ನಿಲ್ಲುವುದಿಲ್ಲ. ಮನುಷ್ಯನಿಗೆ ತಾಯಿ ಎನಿಸಿಕೊಂಡಿರುವವಳು ಈ ದೇಹವನ್ನು ಬಿಟ್ಟು ಎಲ್ಲೋ ಹೋಗುವಳು. ತಂದೆ ಎನಿಸಿದವನು ಮತ್ತೆಲ್ಲೋ ಹೋಗುವನು. ಮಕ್ಕಳು ಇನ್ನೆಲ್ಲೋ ಹೋಗುವರು. ಸೇವಕರು ಬೇರೆಲ್ಲೋ ಹೋಗುವರು. ಹಾಗೆ ಹೋದವರು ತಮ್ಮ ತಮ್ಮ ಕರ್ಮಗಳಿಂದ ದೊರೆಯುವ ಬೇರೆ ಬೇರೆ ತಮ್ಮ ತಮ್ಮ ಎಡೆಯಲ್ಲಿ ಹುಟ್ಟುವರು. ವರಾರೋಹೆ, ಸಂಸಾರ ಮೋಹಿತರಾಗಿ ಜ್ಞಾನರಹಿತರಾದ ಯಾವ ಮೂಢರು ತಿಂಗಳಾಗಲಿ ವರ್ಷವಾಗಲಿ, ಅಂದರೆ ಅಲ್ಪಕಾಲವಾಗಲಿ ಬಹುಕಾಲವಾಗಲಿ ನನ್ನ ಮೂರ್ತಿಯೊಡನೆ ಮನಸ್ಸನ್ನಿಟ್ಟು ಇರುವುದಿಲ್ಲವೋ ಅವರು ಮತ್ತೆ ಜನ್ಮವನ್ನು ಪಡೆಯುವರು. ಮೂಢರಾದರೂ ಯಾರು ನನ್ನಲ್ಲಿ ಮನಸ್ಸನ್ನಿಟ್ಟು ಇರುವರೋ ಅವರು ಪುನರ್ಜನ್ಮವನ್ನು ಪಡೆಯುವುದಿಲ್ಲ. ವಸುಂಧರೆ, ಈ ಸನ್ಯಾಸ ಯೋಗವೆಲ್ಲವನ್ನೂ ಅರಿತವನು ಯಾವಾಗಲೂ ಮನಸ್ಸನ್ನು ನನ್ನಲ್ಲಿಟ್ಟು ಅಥವಾ ನನಗೆ ಶರಣಾಗತನಾಗಿ ಸಂಸಾರದಿಂದ ವಿಮುಕ್ತನಾಗುವುದರಲ್ಲಿ ಸಂಶಯವಿಲ್ಲ. ನಿತ್ಯವೂ ಪ್ರಾತಃಕಾಲ ಎದ್ದು ಈ ವಿಚಾರವನ್ನು ಕೇಳುವ ಮನುಷ್ಯರು ಪೂರ್ಣ ಸಿದ್ಧಿಯನ್ನು ಪಡೆಯುವರಲ್ಲದೆ ನನ್ನ ಲೋಕವನ್ನು ಸೇರುವರು. ಭದ್ರೆ, ದೇವಿ, ನೀನು ಪ್ರಶ್ನಿಸಿದುದು ನನ್ನ ಭಕ್ತರಿಗೆ ಸುಖಕರವೂ ಪರಮ ರಹಸ್ಯವೂ ಉತ್ತಮವೂ ಆದ ಈ ವಿಚಾರವನ್ನು ನಿನಗೆ ಹೇಳಿದುದಾಯಿತು. ಇತಿ ಶ್ರೀ ವರಾಹಪುರಾಣೆ ಭಗವತ್ಶಾಸ್ತ್ರೆ ಗುಹ್ಯಕರ್ಮ ಮಾಹಾತ್ಮ್ಯ ವರ್ಣನಂ ನಾಮ 24 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 143ನೆಯ ಅಧ್ಯಾಯವಾದ ಮಂದಾರ ಕ್ಷೇತ್ರ ಮಹಿಮೆ, ಮಂದಾರ ಕ್ಷೇತ್ರದಲ್ಲಿರುವ
ಸ್ನಾನಕುಂಡ ವೈಕುಂಠಕಾರಣ ಸಮಸ್ರೋತಸ್ ಚಕ್ರಾವರ್ತ ಗಭೀರ ಸ್ಯಮಂತ ಪಂಚಕ ತೀರ್ಥ ಪ್ರಭಾವದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.